ಸ್ಟುಡಿಯೋದಲ್ಲಿರುವಂತಹ ವಿಷ್ಣು ಸ್ಮಾರಕ ಏನಿದೆ ಅದು ಅಭಿಮಾನಿಗಳ ಪುಣ್ಯಭೂಮಿ. ಆ ಪುಣ್ಯಭೂಮಿ ನಮಗೆ ಸೇರಿದ್ದು. ಅದನ್ನ ತೆರವು ಮಾಡೋದಕ್ಕೆ ಒಂದು ಹುನ್ನಾರ ನಡೀತಾ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಸಾವಿರಾರು ವಿಷ್ಣು ಅಭಿಮಾನಿಗಳು ಒಂದು ಪ್ರತಿಭಟನೆ ಮಾಡ್ತಿದ್ದಾರೆ. ಏನು ಬಾಲಣ್ಣನವರ ಮೊಮ್ಮಕ್ಕಳುಗಳು ಈಗಾಗಲೇ ವಿಷ್ಣು ಸ್ಮಾರಕ ಒಂದು ಪುಣ್ಯಭೂಮಿ ಏನಿದೆ, ವಿಷ್ಣುವರ ಅಂತ್ಯ ಸಂಸ್ಕಾರ ಆಗಿರುವಂತಹ ಆ ಜಾಗವನ್ನ ತೆರವು ಮಾಡೋದಕ್ಕೆ ಅವರ ಸ್ವಾರ್ಥಕ್ಕಾಗಿ ಆ ಜಾಗವನ್ನು ತೆರವು ಮಾಡಿ ಅಭಿಮಾನಿಗಳ ಮನಸ್ಸಿಗೆ ಒಂದು ನೋವುಂಟು ಮಾಡ್ತಾ ಇದ್ದಾರೆ. ವಿಷ್ಣುವರ್ಧನ್ ಅವರಿಗೆ ಒಂದು ಅವಮಾನ ಮಾಡುವಂತ ಒಂದು ಕೆಲಸವನ್ನು ಮಾಡ್ತಿದ್ದಾರೆ. ಸರ್ಕಾರವಾಗಲಿ ಜನಪ್ರತಿನಿಧಿಗಳಾಗ್ಲಿ ಯಾರೂ ಕೂಡ ವಿಷ್ಣುವರ್ಧನ್ ಅವರಿಗೆ ಒಂದು ನ್ಯಾಯ ಕೊಡಿಸ್ತಾ ಇಲ್ಲ. ವಿಷ್ಣುವರ್ಧನ್ ಅವರು ಬದುಕಿದ್ದಾಗ್ಲೂ ಕೂಡ ಅವರಿಗೆ ಸಾಕಷ್ಟು ಅನ್ಯಾಯ ಆಯಿತು. ಅವರು ನಮ್ಮ ನಗಲಿ 14 ವರ್ಷಗಳಾದ್ರೂ ಕೂಡ ಅವರ ಒಂದು ಅಭಿಮಾನಿಗಳ ಒಂದು ಮನವಿ ಏನಿದೆ, ಅಭಿಮಾನಿಗಳ ಒಂದು ಪುಣ್ಯಭೂಮಿ ವಿಷ್ಣು ಸ್ಮಾರಕ ಆಗಿಲ್ಲ, ಮೈಸೂರಲ್ಲಿ ಮಾಡಿದ್ರು, ಅಂತ್ಯ ಸಂಸ್ಕಾರ ಆಗಿರುವಂತ ಒಂದು ಜಾಗ ನಮ್ಮದು, ಅದನ್ನಾದ್ರೂ ಬಿಡಿಸ್ಕೊಕೊಡಿ ಅನ್ನುವಂತ ಒಂದು ಹೋರಾಟ ನಿರಂತರವಾಗಿದೆ. ಆದ್ರೂ ಕೂಡ ಆ ವಿಷ್ಣುವರ್ಧನ್ ಅಭಿಮಾನಿಗಳಿಗೆ ಒಂದು ನ್ಯಾಯ ಸಿಕ್ಕಿಲ್ಲ. ಸೊ ಇವತ್ತು ಅದೇನೇ ಆಗಲಿ ನಮಗೆ ನ್ಯಾಯ ಸಿಗಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ರಾಜ್ಯದ ಮೂಲೆ ಮೂಲೆಗಳಿಂದಲೂ ಕೂಡ ಸಾವಿರಾರು ಸಾಹಸ ಸಿಂಹನ ಅಭಿಮಾನಿಗಳು ಬಂದಿದ್ದಾರೆ, ಇಲ್ಲಿ ನೆರೆದಿದ್ದಾರೆ ಫ್ರೀಡಂ ಪಾರ್ಕ್ನಲ್ಲಿ. ನಮಗೆ ನ್ಯಾಯ ಸಿಗೋವರೆಗೂ ನಾವು ಬಿಡಲ್ಲ. ಆ ನಿಟ್ಟಿನಲ್ಲಿ ನಾವು ನಿರಂತರವಾಗಿ ಒಂದು ಹೋರಾಟವನ್ನು ಮಾಡ್ತೀವಿ. ಸೀತೆ ಕೂಡ 14 ವರ್ಷಗಳು ಕೂಡ ಒಂದು ನಿರಂತರವಾದ ಹೋರಾಟ ಆದ ನಂತರ ಒಂದು ನ್ಯಾಯ ಸಿಕ್ತು. ನಮಗೂ ಕೂಡ ಈಗ ನ್ಯಾಯ ಸಿಗಲೇಬೇಕು. ನ್ಯಾಯ ಸಿಗುವವರೆಗೂ ಕೂಡ ನಾವು ಬಿಡಲ್ಲ ಅನ್ನುವಂತ ನಿಟ್ಟಿನಲ್ಲಿ ಇಲ್ಲಿ ಸಂಪೂರ್ಣವಾಗಿ ವಿಷ್ಣುವರ್ಧನ್ ಅಭಿಮಾನಿಗಳ ಒಂದು ಸಾಗರವೇ ಇದೆ ಅನ್ಬೋದು. ಸೊ ಈಗಾಗಲೇ ನಾವು ನೋಡ್ತಾ ಇರ್ಬೋದು, ಇಲ್ಲಿ ಸಾಹಸ ಸಿಂಹನ ಒಂದು ಬಾವುಟವನ್ನು ಹಿಡಿದು, ಅವರ ಭಾವಚಿತ್ರವನ್ನು ಹಿಡಿದು, ಅವರ ಅಭಿಮಾನದ ಒಂದು ಭಾವಚಿತ್ರಗಳನ್ನು ಕೂಡ ಹಿಡಿದು ಇಲ್ಲಿ ಸಾವಿರಾರು ಅಭಿಮಾನಿಗಳು, ಜೊತೆಗೆ ಮಹಿಳಾ ಅಭಿಮಾನಿಗಳು ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿರುವಂತದ್ದು ಒಂದು ವಿಶೇಷ ಅಂತ ಅನ್ಬೋದು. ಯಾಕಂದ್ರೆ ಕಳೆದ 14 ವರ್ಷಗಳಿಂದಲೂ ಕೂಡ ವಿಷ್ಣುವರ್ಧನ್ ಅವರ ಒಂದು ಸ್ಮಾರಕ ವಿಚಾರವಾಗಿ ಸಾಕಷ್ಟು ಜಗ್ಗಾಟ ವಿಷ್ಣುವರ್ಧನ್ ಅವರ ಅಭಿಮಾನಿಗಳು ಮತ್ತು ಸರ್ಕಾರದ ನಡುವೆ ನಡೀತಾ ಇದ್ರೆ, ಆದ್ರೆ ಯಾವುದೇ ಸರ್ಕಾರ ಕೂಡ ಅಭಿಮಾನಿಗಳಿಗೆ ಒಂದು ಗೌರವಯುತವಾದಂತ ರೀತಿಯಲ್ಲಿ ನಡ್ಕೊಂಡಿಲ್ಲ ಅಂತ ಅನ್ಬೋದು. ಇವತ್ತು ಕೂಡ ಅದೇ ನಿಟ್ಟಿನಲ್ಲಿ ವಿಷ್ಣುವರ್ಧನ್ ಅವರ ಅಭಿಮಾನಿಗಳು ಒಂದು ಹೋರಾಟದ ಮಾಡುವ ನಿಟ್ಟಿನಲ್ಲಿ ಒಂದು ಫ್ರೀಡಂ ಪಾರ್ಕ್ ಬಂದು ಕೂತಿದ್ದಾರೆ. ನಾವು ಇಲ್ಲಿ ನೋಡ್ತಾ ಇರ್ಬೋದು, ಒಂದು ವಿಭಿನ್ನವಾದ ಬರವಣಿಗೆಗಳ ಮುಖಾಂತರವು ಅಭಿಮಾನಿಗಳು ಒಂದು ಹೋರಾಟ ಮಾಡ್ತಿದ್ದಾರೆ ಅಂತ ಅನ್ಬೋದು. ನೋಡಿರ್ಬೋದು, ಕನ್ನಡ ಚಿತ್ರರಂಗಕ್ಕೆ 2 ಕಣ್ಣುಗಳು ಹಿರಿಯರು ಹೇಳಿದ್ರು, ಆದ್ರೆ ಈಗಿನವರು ಒಂದು ಕಣ್ಣಿಗೆ ಅಂತ ಹೇಳ್ತಿರು. ಒಂದು ವಿಭಿನ್ನವಾಗಿ ಒಂದಲ್ಲ ಎರಡಲ್ಲ ತರಹವರಾಗಿ ಒಂದು ಭಿತ್ತಿ ಪತ್ರಗಳನ್ನ ಹಿಡ್ಕೊಂಡು ವಿಷ್ಣುವರ್ಧನ್ ಅವರ ಅಭಿಮಾನಿಗಳು ಒಂದು ಹೋರಾಟ ಮಾಡ್ತಿದ್ದಾರೆ. ಮಹಿಳಾ ಅಭಿಮಾನಿಗಳು ಇರುವಂತದ್ದು. ಸೊ ನಾನು ಕೂಡ ಅವ್ರನ್ನ ಮಾತಾಡಿಸುವಂತ ಒಂದು ಕೆಲಸ ಮಾಡ್ತೀನಿ. ಮೇಡಮ್, 14 ವರ್ಷಗಳಾಯ್ತು, ನಿಮ್ಮ ಹೋರಾಟನೂ ನಿಲ್ತಿಲ್ಲ, ವಿಷ್ಣುವರ್ಧನ್ ಅವರಿಗೆ ನ್ಯಾಯ ಕೂಡ ಸಿಕ್ಕಿಲ್ಲ. ಅದಕ್ಕೋಸ್ಕರನೇ ನಾವು ಎಲ್ಲ ಕರ್ನಾಟಕದ ಜನತೆ ದಾದಾ ಅಭಿಮಾನಿಗಳು ಒಗ್ಗಟ್ಟಾಗ್ಬಿಟ್ಟು ಈಗ, ಯಾಕೆಂದ್ರೆ ಶ್ರೀರಾಮನ್ಗೂ 14 ವರ್ಷ ವನವಾಸ, ಈಗ ನಮ್ಮ ವಿಷ್ಣು ಸರ್ಗೂ ಕೂಡ 14 ವರ್ಷ ವನವಾಸ. 2-3 ಸೀರಿಯಲ್ ಮಾಡಿರೋರಿಗೆ ಎಕರೆಗಳ ಗಟ್ಟಲೆ ಜಾಗ ಕೊಡ್ತಾರೆ. ಬಟ್ ನಮ್ಮ ವಿಷ್ಣು ಸರ್ ಕನ್ನಡದಲ್ಲಿ 250 ಚಿತ್ರಗಳನ್ನು ಮಾಡಿದ್ರು ಕೂಡ ಅಂಗೈಯಾಗ್ಲ ಜಾಗ ಬೇಕು ಅಂದ ಆತನಿಗೆ ಅಂಗೈಯಾಗ್ಲ ಜಾಗ ಕೊಡಿಸ್ತಾ ಇಲ್ಲ. ಇದಕ್ಕೆ ಏನ್ ಹೇಳ್ಬೇಕು ಸರ್? ಸರ್ಕಾರ ಏನ್ ಕಣ್ಮುಚ್ಕೊಂಡು ಕೂತಿದ್ಯಾ? ಎಷ್ಟು ಸರ್ಕಾರ ಉರುಳು ಹೋಯ್ತಲ್ವಾ? ಒಂದು ಸರ್ಕಾರಕ್ಕೂ ಕರುಣೆ ಬರ್ತಾ ಇಲ್ವಾ? ಮೈಸೂರಲ್ಲಿ ಇದೆ ನಮ್ಗೆ ಸ್ಮಾರಕ, ಅದ್ರ ಅವಶ್ಯಕತೆ ಇಲ್ಲ ನಮ್ಗೆ. ಇಲ್ಲಿ ಬಂದ್ಬಿಟ್ಟು ಪುಣ್ಯಭೂಮಿ ಚಿತಾಭಸ್ಮ ಇರುವಂತ ಜಾಗ ಇದು ನಮ್ಗೆ ಸಂಪೂರ್ಣ ದೇಹ ಆತ್ಮ ಇರೋದು ಇಲ್ಲಿ. ದಯವಿಟ್ಟು ನಾವು ಸರ್ಕಾರಕ್ಕೆ ಮನವಿ ಮಾಡ್ಕೋತಾ ಇರೋದು, ಕರ್ನಾಟಕ ವಾಣಿಜ್ಯ ಮಂಡಳಿ, ಚಲನಚಿತ್ರ ವಾಣಿಜ್ಯ ಮಂಡಳಿ ಅವ್ರಿಗೂ ಮತ್ತೆ ಈ ನಮ್ಮ ಸರ್ಕಾರಕ್ಕೂ ಕೇಳ್ಕೊತಾ ಇರೋದು ಏನಪ್ಪಾ ಅಂದ್ರೆ, ದಯಮಾಡಿ ನಿಮ್ಮ ಕೈ ಮುಗಿದು ಕೇಳ್ಕೊತೀವಿ, ನಮ್ಮ ವಿಷ್ಣು ಸರ್ಗೆ ಅಂಗೈಯಾಗ್ಲ ಜಾಗ ಬೇಕು ಅಂತ ಹೇಳಿದ್ರು. ಅಂಗೈಯಾಗ್ಲ ಜಾಗ ಮಾತ್ರ ನಮ್ಗೆ ಉಳಿಸ್ಕೊಡಿ. ಇಲ್ಲ ಅಂದ್ರೆ ಪ್ರಾಣಗಳು ಹೋದ್ರೂ ಪುಣ್ಯಭೂಮಿ ಬಿಡಲ್ಲ. ಅಲ್ಲಿ ಒಂದೇ ಒಂದು ಕಲ್ಲು ಅಳ್ಳಾಡಿದ್ರು ಕೂಡ ಎಷ್ಟೋ ಶವಗಳು ಉರುಳುತ್ತೆ. ಇದಂತೂ ಸತ್ಯವಾಗ್ಲೂ ಜೀವನ ಬೇಕಾದ್ರೂ ಕೊಡ್ತಾರೆ, ಪುಣ್ಯಭೂಮಿ ಬಿಡಲ್ಲ. ಮೊನ್ನೆ ಕೇಳ್ದೆ ಅಲ್ಲಿದ್ದು ಎಲ್ಲ ಇವುಗಳನ್ನ ಬ್ಯಾನರ್ಗಳನ್ನ ತೆಗ್ದಾಕಿದ್ರು, ಕಂಬಗಳನ್ನ ತೆಗ್ದಾಕಿದ್ರು, ತಗೊಬಂದು ಸಗಣಿ ಹಾಕ್ಸಿದ್ದಾರೆ. ಆತರ ಎಲ್ಲ ಮಾಡ್ತಾರೆ. ಇದು ಇದ್ದಾಗ ಸಗಣಿ ಹಾಕಿದ್ರು, ಸತ್ತ ಮೇಲೇನು ಸಮಾಧಿ ಮೇಲೂ ಸಗಣಿ ಹಾಕ್ತಾರೆ. ಎಂತ ಕಚಡ ಜನಗಳು ಸರ್! ಬಾಲಣ್ಣನ ಕುಟುಂಬದವ್ರಿಗೆ ಕಣ್ಣೇ ಕಾಣ್ತಾ ಇಲ್ವಾ? ಅವರು ಚಿತ್ರಕಲಾ, ಅವ್ರೂ ಒಂದು ಕಲಾವಿದ್ರ ಕುಟುಂಬ ಆಗ್ಬಿಟ್ಟು ಅವ್ರೇ ಈ ತರ ಮಾಡ್ತಾ ಇದ್ದಾರೆ. ವಿಷ್ಣು ಸರ್ ಫಸ್ಟ್ ಆ ಪುಣ್ಯಭೂಮಿ ಆಗೋದಿಕ್ಕೆ ಅಲ್ಲಿ ಬಾಲಕೃಷ್ಣ ಜೊತೆ ಪೂಜೆ ಮಾಡಿದವರು ವಿಷ್ಣು ಸರ್. ಯಾಕೆ ಕಣ್ಮುಚ್ಕೊಂಡು ಕೂತಿದಾರ? ಆ ಅಭಿಮಾನ್ ಸ್ಟುಡಿಯೋ ಓಪನ್ಗೆ ವಿಷ್ಣು ಸರ್ ಭಾರತೀಯಮ್ಮ ಪೂಜೆ ಮಾಡಿರೋದು. ಇವ್ರು ಏನ್ ಸರ್ ಮಾಡ್ತಾ ಇದ್ದಾರೆ? ವಿಷ್ಣು ಸರ್ಗೆ ಅಂಗೈಯಾಗ್ಲ ಜಾಗ ಕೊಟ್ಟಿಲ್ಲ, ಅದು ಸರ್ಕಾರದಿಂದ ಕೊಟ್ಟಿರೋ ಜಾಗ ಅವರಿಗೆ. ಅವ್ರೇನು ಅವ್ರ ಅಪ್ಪನ ಆಸ್ತಿ ಅಲ್ಲ, ಅವ್ರ ತಾತನ ಆಸ್ತಿ ಅಲ್ಲ, ಸರ್ಕಾರದಿಂದ ಕೊಟ್ಟಿರೋ ಜಾಗನ
ವಿಷ್ಣು ಸರ್ಗೆ ಅಂಗೈಯಗ್ಲ ಜಾಗ ಬೇಕು ಅಂದ್ರೆ ಸಾಕು 10 ಗುಂಟೆ ಕೊಡ್ಲಿ, ಜಾಸ್ತಿ ಬೇಡ ನಮ್ಗೆ. 10 ಗುಂಟೆ ಮಾತ್ರ ನಾವು ಭಿಕ್ಷೆ ತರ ಕೇಳ್ಕೊತಾ ಇದೀವಿ. ಎಲ್ಲಾ ಅಭಿಮಾನಿಗಳು 1 ರೂಪಾಯಿ ಭಿಕ್ಷೆ ಹಾಕ್ಬಿಡ್ತೀವಿ ಬೇಕಾದ್ರೆ. ಆದ್ರೆ ದಯವಿಟ್ಟು ನಾವು ಕೇಳ್ತಾ ಇರೋದಿಷ್ಟೇ, ನಮ್ಗೆ ಪುಣ್ಯ ಭೂಮಿ ಆಗ್ಬೇಕು. ಇಲ್ಲ ಅಂದ್ರೆ ಅಲ್ಲಿ ಒಂದೇ ಒಂದು ಕಲ್ಲು ಉರುಳಿದ್ರು ಎಷ್ಟೋ ಶವಗಳು ಉರುಳುತ್ತೆ. ಇದಂತೂ 100% ಸತ್ಯ. ಇದ್ರ ಜೊತೆಗೆ ಇನ್ನೊಂದು ಭಿತ್ತಿ ಪತ್ರ ಇದೆ, ಇಲ್ಲಿ ನಾವು ನೋಡಬಹುದು. ನಿಜಕ್ಕೂ ಅದೊಂದು ರೀತಿಯಲ್ಲಿ ಕಟು ಸತ್ಯ ಅನ್ಬೋದು. ಜಾತಿಗೊಂದು ಯೋಜನೆ ಮಾಡ್ತೀರಿ, ಭಾಷೆಗೊಂದು ಭವನ ಕಟ್ತೀರಿ, ಮೇರುನಡನ ಪುಣ್ಯಭೂಮಿಗೆ ಯಾಕಿಲ್ಲ. ನಿಜಕ್ಕೂ ಇದು ಒಂದು ಸತ್ಯವಾದ ಮಾತು ಅನ್ಬೋದು. ಯಾವ್ಯಾವ್ದೋ ಭಾಷೆಗಳ ಮಂಡಳಿಗಳಿಗೆ ಸರ್ಕಾರ ಜಾಗ ಕೊಡುತ್ತೆ ಇಲ್ಲಿ, ಆದ್ರೆ ನಮ್ಮ ಕನ್ನಡದ ಸಾಂಸ್ಕೃತಿಕ ರಾಯಭಾರಿ ಆಗಿದ್ದಂತಹ ಸಾಹಸ ಸಿಂಹನ ಒಂದು ಪುಣ್ಯ ಭೂಮಿಯ ಜಾಗಕ್ಕೆ ಸರ್ಕಾರ ಗಮನ ಕೊಡ್ತಾ ಇರುವಂತದ್ದು ನಿಜಕ್ಕೂ ಕೂಡ ಇದು ಒಂದು ರೀತಿಯಲ್ಲಿ ದುರಂತನೇ ಅನ್ಬೋದು. ಸೊ ಈ ಒಂದು ದುರಂತದ ಬಗ್ಗೆ ವಿಷ್ಣು ಅವರ ಅಭಿಮಾನಿ ಏನ್ ಹೇಳ್ತಾರೆ ಕೇಳೋಣ. ಮೇಡಮ್, ನಿಜಕ್ಕೂ ಇದೊಂದು ರೀತಿಯ ಅರ್ಥಪೂರ್ಣವಾದಂತಹ ಒಂದು ಹೇಳಿಕೆ, ಬರವಣಿಗೆ ಅಂತಾನೆ ಹೇಳ್ಬೋದು. ನಿಜ ಸರ್, ನನ್ಗೆ ಆಪರೇಷನ್ ಆಗಿದೆ, ಮಾತಾಡಕ್ಕಾಗಲ್ಲ. ನಾನು ಹೇಳೋದೇನಂದ್ರೆ ಪುಣ್ಯಭೂಮಿ ಇಲ್ಲೇ ಬೆಂಗಳೂರಲ್ಲಿ ಆಗ್ಬೇಕು. ಸ್ಮಾರಕ ಅಲ್ಲಾಗ್ಲಿ, ಪುಣ್ಯಭೂಮಿ ಇಲ್ಲಾಗ್ಲಿ, ನಾವು ಕೇಳ್ಕೊಳ್ಳೋದೇ ಅಷ್ಟು ಸರ್. ಒಟ್ನಲ್ಲಿ ಏನೇ ಆಗ್ಲಿ, ಸಾವುಗಳಾದರೂ ಸಹ ಈ ಬಾರಿ ನಮಗೆ ನ್ಯಾಯ ಸಿಗುವ ತನಕ ನಾವು ನಮ್ಮ ಹೋರಾಟವನ್ನು ಬಿಡೋದಿಲ್ಲ ಅನ್ನುವಂಥದ್ದು ಸಾಹಸ ಸಿಂಹನ ಅಭಿಮಾನಿಗಳ ಒಂದು ಮಾತು ಅಂತಾನೆ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ರಾಯ್ಡು ಜೊತೆ ಸತೀಶ್ ಕನಕಪುರ, ನ್ಯೂಸ್ 18 ಕನ್ನಡ, ಬೆಂಗಳೂರು.